ವಿದ್ಯಾರ್ಥಿಗಳಲ್ಲಿ ಗಣಿತ ವಿಷಯದ ಬಗ್ಗೆ ಆಸಕ್ತಿ ಹಾಗೂ ಕಲಿಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯೊಂದರ ವಿನೂತನ ಕ್ರಮ ರಾಜ್ಯದ ಗಮನ ಸೆಳೆದಿದೆ. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಗಣಿತ ವಿಷಯವನ್ನು ಕಬ್ಬಿಣದ ಕಡಲೆ ಎಂದೇ ಭಾವಿಸುತ್ತಾರೆ. ಇಂತಹ ಕಠಿಣ ವಿಷಯವನ್ನು ಸರಳವಾಗಿ ಕಲಿಸುವ ಹಾಗೂ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಬೇಲೂರು ತಾಲೂಕಿನ ಗಬ್ಬಲಗೋಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿನೂತನ ಪ್ರಯೋಗಶಾಲೆ ಆರಂಭವಾಗಿದೆ. ಪೈಥಾಗೊರಸ್ ಪ್ರಮೇಯ, ತ್ರಿಭುಜಗಳು ಸೇರಿದಂತೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ 100ಕ್ಕೂ ಹೆಚ್ಚಿನ ಮಾದರಿಗಳು ಈ ಪ್ರಯೋಗಶಾಲೆಯಲ್ಲಿದ್ದು, ಮಕ್ಕಳಿಗೆ ಸಂಕೀರ್ಣ ವಿಷಯವನ್ನು ಸುಲಭವಾಗಿ ಕಲಿಸಲು ಅನುಕೂಲವಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗಿದ್ದು, ಪರೀಕ್ಷೆಗಳಲ್ಲೂ ಹೆಚ್ಚಿನ ಅಂಕ ಗಳಿಸುವಲ್ಲಿ ಈ ಪ್ರಯೋಗಶಾಲೆ ನೆರವಾಗಿದೆ. ಗಣಿತ ಶಿಕ್ಷಕ ಗಿರೀಶ್ ಇದರ ರೂವಾರಿ. ಇವರ ಪರಿಶ್ರಮದಿಂದ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇನ್ಸ್ಪೈರ್ ಪೈ ಗಣಿತ ಪ್ರಯೋಗಶಾಲೆ ರೂಪುಗೊಂಡಿದ್ದು, ಕೆಲವೊಂದು ಮಾದರಿಗಳನ್ನು ಇವರೇ ರಚಿಸಿದ್ದಾರೆ ಹಾಗೂ ಇನ್ನು ಕೆಲವು ಮಾದರಿಗಳನ್ನು ರಚಿಸುವಲ್ಲಿ ವಿದ್ಯಾರ್ಥಿಗಳು ಕೈಜೋಡಿಸಿದ್ದಾರೆ. ಕೊಠಡಿ ತುಂಬೆಲ್ಲ ವಿವಿಧ ಗಣಿತ ಮಾದರಿಗಳೇ ತುಂಬಿದ್ದು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಇವು ಆಕರ್ಷಿಸುತ್ತಿವೆ. ರಾಜ್ಯದಲ್ಲಿಯೇ ಇದೊಂದು ವಿನೂತನ ಪ್ರಯೋಗವಾಗಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಚೇತನ್, ಮೊದಲೆಲ್ಲ ಗಣಿತ ವಿಷಯ ಕಷ್ಟವಾಗುತ್ತಿತ್ತು, ಈಗ ಪ್ರಯೋಗಶಾಲೆ ಆರಂಭವಾದ ನಂತರ ಸುಲಭವಾಗಿ ಅರ್ಥವಾಗುತ್ತಿದ್ದು ಕಲಿಕೆಗೆ ಅನುಕೂಲವಾಗಿದೆ ಎಂದರು. ನಮಗೆ ಮೊದ್ಲು ಗಣಿತ ತುಂಬಾ ಕಷ್ಟ ಆಗ್ತಿತ್ತು. ಗಿರಿ ಸರ್ ಬಂದ್ಮೇಲೆ ಈಗ ಸ್ವಲ್ಪ ಪೂರ್ತಿನೂ ಸುಲಭ ಆಗಿದೆ. ಈಗ ಮತ್ತೆ ಲ್ಯಾಬ್ ಕೂಡ ಮಾಡಿದ್ದಾರೆ. ಎಲ್ಲ ಪಾಠನು ಏನಾರೋ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಕರ್ಕ ಬಂದ್ ಪಾಠ ಮಾಡ್ತಾರೆ. ಎಲ್ಲದಕ್ಕೂ ಸುಲಭ ಆಗುತ್ತೆ. ಮಾದರಿಗಳು ತೋರಿಸಿ ಪಾಠ ಮಾಡ್ತಾರೆ. ಮತ್ತೋರ್ವ ವಿದ್ಯಾರ್ಥಿ ಜೇಮ್ಸ್, ವರ್ಗ, ಭಾಗಲಬ್ಧ ಸೇರಿದಂತೆ ಮತ್ತಿತರ ಗಣಿತ ವಿಷಯವನ್ನು ಸುಲಭವಾಗಿ ಕಲಿಯಲು ಪ್ರಯೋಗಶಾಲೆ ನೆರವಾಗಿದೆ ಎಂದು ತಿಳಿಸಿದರು. ಈ ಗಣಿತ ಲ್ಯಾಬ್ ಇಂದ ನಮಗೆ ಗಣಿತ ಮಗ್ಗಿ ಎಲ್ಲ ಕಲಿಸ್ತಾರೆ. ಮತ್ತೆ ಸರ್ ಮತ್ತೆ ಮಗ್ಗಿ ಚಾಟು ಮತ್ತೆ ಪ್ರಯೋಗ ಎಲ್ಲ ಮಾಡಿದ್ದಾರೆ. ಗಣಿತ ಮಾದರಿಗಳು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತೆ ಪಾಠನೂ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತೆ ವರ್ಗ, ಗಣ ಎಲ್ಲ ಕಲಿಸ್ತಿದ್ದಾರೆ. ವಿದ್ಯಾರ್ಥಿನಿ ಪ್ರಶಿಕ್ಷಾ, ಪ್ರಯೋಗಶಾಲೆಯಿಂದ ಗಣಿತ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗಿದ್ದು ಈಗ ಸುಲಭ ಅನ್ನಿಸುತ್ತಿದೆ ಎಂದು ಹೇಳಿದರು. ಪ್ರಯೋಗಾಲಯ ಮಾಡಿದ ನಂತರ ನಮಗೆ ಗಣಿತ ಕಲಿಯಲು ತುಂಬಾ ಸುಲಭವಾಗಿದೆ. ನಮಗೆ ಗಣಿತ ತುಂಬಾ ಕಷ್ಟ ಇತ್ತು. ನಮ್ಗೆ ಗಣಿತ ಅಂದ್ರೆ ತುಂಬಾ ಕಷ್ಟ ಅನ್ಸೋದು, ಈಗ ತುಂಬಾ ಈಸಿ ಅನಿಸ್ತಾ ಇದೆ. ಶಿಕ್ಷಕ ಗಿರೀಶ್, ಮಕ್ಕಳಲ್ಲಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಈ ವಿನೂತನ ಪ್ರಯೋಗಶಾಲೆ ಆರಂಭಗೊಂಡಿದ್ದು, ಪರೀಕ್ಷೆಯಲ್ಲಿ ಅವರು ಹೆಚ್ಚಿನ ಅಂಕ ಗಳಿಸುತ್ತಿರುವುದು ತುಂಬಾ ಸಂತಸವಾಗುತ್ತಿದೆ ಎಂದರು. ಈ ಮಾದರಿಗಳನ್ನ ಬಳಸ್ಕೊಂಡು ನಾನು ಪಾಠವನ್ನ ಮಾಡಿದಾಗ ಮಕ್ಕಳಿಗೆ ಸುಲಭವಾಗಿ ಅರ್ಥೈಸ್ಲಿಕ್ಕೆ ಆಗ್ತಾ ಇತ್ತು. ಇದರ ಒಂದು ಪರಿಣಾಮವಾಗಿ ಮಕ್ಕಳು ಕೂಡ ಗಣಿತದಲ್ಲಿ ಆಸಕ್ತಿಯನ್ನ ತೋರಿಸೋದ್ರ ಜೊತೆಗೆ ಉತ್ತಮವಾದಂತ ಅಂಕಗಳನ್ನು ಕೂಡ ಗಣಿತದಲ್ಲಿ ಗಳಿಸಿದ್ದಾರೆ. ಅದೊಂದು ಖುಷಿಯಾದಂತ ವಿಚಾರ. ಶಾಲಾ ಮುಖ್ಯೋಪಾಧ್ಯಾಯಿನಿ ಸವಿತಾ, ರಾಜ್ಯದಲ್ಲಿಯೇ ಎಲ್ಲೂ ಇಲ್ಲದ ಗಣಿತ ಪ್ರಯೋಗಶಾಲೆ ನಮ್ಮ ಶಾಲೆಯಲ್ಲಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಗಿರೀಶ್ ಸರ್ ಅವರು ಈ ಒಂದು ಪ್ರಯೋಗಾಲಯವನ್ನ ಮಾಡೋದಕ್ಕೆ ತುಂಬಾ ಶ್ರಮವಹಿಸಿದ್ದಾರೆ. ಶ್ರಮ ಪಟ್ಟು ಅವರು 1.5 ವರ್ಷದಿಂದಲೂ ಕೂಡ ಪ್ರಯೋಗಾಲಯ ಮಾಡೋದಕ್ಕೆ ಕೆಲವೊಂದನ್ನ ಮಾದರಿಗಳನ್ನ ವಿದ್ಯಾರ್ಥಿಗಳಿಂದ ಮಾಡಿಸಿದ್ದಾರೆ. ಕೆಲವೊಂದು ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಕೆಲವು ಶಿಕ್ಷಕರೇ ಅದನ್ನ ಮಾಡೆಲ್ ತಂದಿದ್ದಾರೆ. ನಮಗೆ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಶಿಕ್ಷಣಾಧಿಕಾರಿ ರಾಜು ಗೌಡ, ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಇಂತಹ ಪ್ರಯೋಗಶಾಲೆ ಆರಂಭಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಗಿರೀಶ್ ಅನ್ನುವಂತ ಶಿಕ್ಷಕರು ವಿನೂತನವಾಗಿ ಬಹುಶಃ ನಾನು ಅನ್ಕೊಂಡಿದ್ದೇನೆ, ಇದು ನಮ್ಮ ರಾಜ್ಯದಲ್ಲಿ ಒಂದು ಇನ್ನೋವೇಟಿವ್ ಆದಂತ ಒಂದು ಪ್ರಯೋಗವನ್ನ ಮಾಡಿದ್ದಾರೆ. ಒಬ್ಬ ಶಿಕ್ಷಕ ಕ್ರಿಯಾಶೀಲನಾಗಿದ್ರೆ ಬಹುಶಃ ಜೀವಂತಿಕೆಯ ಕಲಿಕೆಯನ್ನ ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಕೇವಲ ಈ ಶಾಲೆ ಸೀಮಿತ ಆಗಬಾರದು. ಹಂತ ಹಂತವಾಗಿ ಇಡೀ ತಾಲೂಕಿನ ಎಲ್ಲಾ ಕಡೆನೂ ಕೂಡ ನಾವು ಈ ಕಾರ್ಯಕ್ರಮವನ್ನ, ಇಂಥ ಪ್ರಯೋಗಾಲಯಗಳನ್ನ ನಾವು ತರಲಿಕ್ಕೆ, ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಒಂದು ಕ್ರಿಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ಈ ವಿನೂತನ ಪ್ರಯೋಗಶಾಲೆಯ ಆರಂಭ ಶ್ಲಾಘನೀಯವಾಗಿದ್ದು, ರಾಜ್ಯಾದ್ಯಂತ ಇಂತಹ ಶಾಲೆಗಳನ್ನು ತೆರೆಯಲು ಸರ್ಕಾರ ಮುಂದಾದರೆ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿದೆ.